ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರಾಣಿ ಪ್ರಿಯರು ಯಾರ್ಯಾರಿದ್ದೀರಾ ಈ ವಿಡಿಯೋ ಎಂಡವರೆಗೂ ನೋಡಿ. ನಮ್ಮ ಹಸುಗಳು ನನ್ನ ಮಾತು ಕೇಳಲ್ವಾ ಎಲ್ಲ ಈ ವಿಡಿಯೋದಲ್ಲಿದೆ, ನೋಡ್ಕೊಂಬನ್ನಿ. ನಾನು 4ವರೆಗೆ ದಡಬುಡಿ ಅಂತಿರೋದಕ್ಕೆ ನಮ್ಮ ಅಮ್ಮನೂ ಎದ್ದು ಕುಂತಿದ್ದಾರೆ. ವಿಡಿಯೋ ಲಾಸ್ಟ್ವರೆಗೂ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಎಷ್ಟು ಪ್ರಶಾಂತವಾಗೈತೆ. 4ವರೆಗೆ ಎದ್ದಿದ್ದೀನಿ. ಈಗ ಬಂದ್ಬಿಟ್ಟು 4:45 ಟೈಮು. ಇನ್ನು 1/4 ಗಂಟೆ ಏನು ಮಾಡ್ತಾ ಇದ್ದೆ ಅಂದ್ಕೊಂಡ್ರಾ? ಅದೇ ಕ್ಲೋಸಪ್ಪಲ್ಲಿ ನನ್ನ ಮಕ್ಕ ನೋಡಿದ್ರೆ ನೀವು ಹೆದರ್ಕೊಂಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ಮಕ್ಕ ಇಟ್ಟಿಟ್ಕೊಂಬಂದಿದ್ದೀನಿ. ಶೆಡ್ಡಿಗೆ ಹೋಗುವ ಇವಾಗ. ನಮ್ಮ ರಾಣಿರು ಏನು ಮಾಡ್ತಾವ್ರೆ ಅಂತ ನೋಡ್ತೀನಿ. ಏನು ಮಾಡ್ತಾಯಿರ್ತಾರೆ, ಮಾಡ್ಕೊಂಡಿರ್ತಾರೆ. ಈಗ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಜೋರಾಗಿ ಮಾತಾಡಿದ್ರೆ ಎಲ್ಲರೂ ಎದ್ದು ಬಿಡ್ತಾರೆ ಅಂತ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ. ಈಗ ಲೆಕ್ಕ ನೋಡಿ ಫ್ರೆಂಡ್ಸ್, ಎಲ್ಲರೂ ಹಂಗವ್ರೆ ಅಂತ ನಾನು ಬಂದರೆ ಏನಾಗ್ತದೆ. ಹಿಂಗೆ ಯಾರಿಗೆ ಓದ್ತಾರಲ್ಲ ಇವರು. ಹಾಂ, ನಾನೇ ತಾನೇ ಫ್ರೆಂಡ್ಸ್ ಹಾಕಿರೋದು ಇವ್ರನ್ನ. ನಾನು ನೋಡಿ ಹೆಂಗೆ ಎದುರ್ಕೊಳ್ತದೆ ಅಂತ. ನಾಗರೇ ಬಂದಿದ್ದು, ಅವನ್ನ 4 ಗಂಟೆ ರಾತ್ರಿಯೆಲ್ಲ ಹುಚ್ಚಿ ಥರ ಓಡಿಸ್ಕೊಂಡು ಹೋಗಿ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದಿದ್ದೀನಿ. ಕೋಳಿ ಜಾಸ್ತಿ ಮಾಡ್ತಾಳೆ ಅಮ್ಮ ಅಂದ್ಬಿಟ್ಟು ಬಂದು ಒಂದೊಂದೇ ಕೋಳಿನ ಖಾಲಿ ಮಾಡ್ತಾವೆ ಫ್ರೆಂಡ್ಸ್. ಏನು ಮಾಡೋದು? ಓಕೆ ಫ್ರೆಂಡ್ಸ್, ಇವಾಗ ಶೆಡ್ಡಲ್ಲಿರೋ ಕಸರೆಲ್ಲ ಎತ್ತಾಕ್ಬಿಟ್ಟು ಸಗಣಿ ಎತ್ತುವ ಪ್ರೋಗ್ರಾಮ್ನ ಇವಾಗ ನಾನು ಮಾಡ್ಕೊತೀನಿ. ಆಮೇಲೆ ತೊಳೆಯೋ ಪ್ರೋಗ್ರಾಮ್. ಏನು ನೆಮ್ಮದಿಯಾಗಿ ಮೇಲೆ ಹಾಕೊಂಡು ಹೆಂಗೆ ಮನಗಿದಾವೆ ನೋಡಿ ಫ್ರೆಂಡ್ಸ್. ಖಾಲಿ ಫ್ರೆಂಡ್ಸ್, ನಮ್ಮ ಶೆಡ್ಡೇ ಖಾಲಿ ನೋಡಿ. ಇರೋದು 3 ಹಸ, ಅದನ್ನು ಮಲೆನಾಡು ಗಿಡ್ಡ ಅಷ್ಟೇ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಮ್ಮ ಮನೇಲಿರೋ ಹಸುಗಳು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ಪ್ರಶಾಂತವಾಗೈತೆ ನೋಡಿ ಫ್ರೆಂಡ್ಸ್. ನನಗೆ ಈ ಥರ ವಾತಾವರಣದಲ್ಲಿ ನಾನು ಒಬ್ಬಳೇ ಇರಬೇಕು ಅಂತ ಭಾರಿ ಇಷ್ಟ. ನನಗೆ ದೇವರು ಕೊಡೋರಿಗೆ ಕಷ್ಟ ಕೊಡ್ತಾ ಇರ್ತಾನೆ ಫ್ರೆಂಡ್ಸ್. ಸುಖ ಇರೋರಿಗೆ ಸುಖದಲ್ಲೇ ಇಟ್ಟಿರ್ತಾನೆ, ಕಷ್ಟಪಡೋರಿಗೆ ಕಷ್ಟನೇ ಇರುತ್ತೆ. ಏನು ಮಾಡೋದು ಫ್ರೆಂಡ್ಸ್? ನಮ್ಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೋ ಗೊತ್ತಿಲ್ಲ. ಇರೋದ್ರಲ್ಲಿ ಖುಷಿಯಾಗಿರೋಣ ಅಂತ ಟ್ರೈ ಮಾಡ್ತೀನಿ. ಆದರೆ ಅದಕ್ಕೂ ಆ ದೇವರು ನನಗೆ ಕಲ್ಲು ಹಾಕ್ಬಿಟ್ಟು ಒಂದೊಂದ್ಸಲ. ದೇವ್ರು ಹಾಕಲ್ಲ, ನಾನು ನಂಬಿರೋರೇ ನನಗೆ ಹಾಕ್ತಾರೆ. ನನಗೆ ಪಕ್ಕದಲ್ಲೇ ಇರ್ತಾರೆ. ಏನು ಮಾಡೋದು ಫ್ರೆಂಡ್ಸ್? ಬಂದಿದ್ದೆಲ್ಲ ಅನುಭವಿಸ್ಕೊಂಡು ಬರ್ತಾ ಇರಬೇಕಲ್ಲ. ನಾನು ನೋಡಿ ಫ್ರೆಂಡ್ಸ್, ಇವಾಗ 5 ಗಂಟೆಗೆ ಎದ್ದುಬಿಟ್ಟು ಮಾತಾಡ್ಕೊಂಡು ಕೂತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಆ ಡೋರ್ ತೆಗೆಯೋದಕ್ಕಾಗಲ್ಲ, ಕೋಡು ನೋಡಿ ಹೋಗಿ ಡೋರ್ ಹತ್ರನೇ ಮಲ್ಕೊಂಡೋಳು. ಈಗ ಸಗಣಿ ನಾನೆಲ್ಲ ಸಿಂದಾಕಲಿ, ಈಗ ಎಬ್ಬರಿಸಿರು ಎದ್ದಾಳಲ್ಲ ಅವಳು. ಆಮೇಲೆ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಈಗ ಸಗಣಿ ಏನೊಂದು 3 ಟಬ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿಗೆ ಹಾಕ್ಕೋತೀನಿ. ಅಲ್ಲಿಗೆ ಹಾಕೊಂಬಿಟ್ಟು ಶೆಡ್ಡೆಲ್ಲ ತೊಳೆದು ಹಾಲೆಲ್ಲ ಕರೆಯೋವಾಗ ಒಂದೊಂದು ದಿವಸ ಸ್ವಲ್ಪ ತಗೊಂಡೋಗಿ ತಿಪ್ಪೆಗೆ ಹಾಕೋ ಪ್ರೋಗ್ರಾಮ್ ಇಟ್ಕೊತೀನಿ. ಇವಾಗ ಸದ್ಯಕ್ಕೆ ಮ್ಯಾಟ್ ಮೇಲಿರೋದನ್ನ ತಗೊಂಬಂದು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ಕೋಡು ಮಲಗಿದ್ದಾಳೆ, ಮಲ್ಕೊಂಡ್ಲಿ, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನನಗೊಂದು ಸ್ವಲ್ಪ ಕಷ್ಟ ಆದರೂ ಆಗಲಿ ಅಂತ ಅಷ್ಟೆ. ಮುಂದೆ ವಿಡಿಯೋ ನೋಡಿ ಫ್ರೆಂಡ್ಸ್, ಸೂಪರಾಗೈತೆ. ಯಾಕಂದರೆ ನಮ್ಮ ಮುಸ್ಕಳು ನನ್ನ ಕರೆದ ತಕ್ಷಣ ಯಾವ ಥರ ಬರ್ತವೆ ಅನ್ನೋದು ಅಂತ ಮುಂದೆ ನೋಡಿ ವಿಡಿಯೋ ಹಾಕಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು, ನಿಮಗೂ ಖುಷಿ ಆಗುತ್ತೆ. ಇಷ್ಟಪಟ್ಟು ನೋಡಿ ಫ್ರೆಂಡ್ಸ್ ವಿಡಿಯೋನ, ಕಷ್ಟಪಟ್ಟು ನೋಡಬೇಡ್ರಿ. ಇಷ್ಟಪಟ್ಟು ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋನ ಅರ್ಧ ನಾನು ನಾಳೆ ವ್ಲಾಗಲ್ಲೇ ಹಾಕ್ತೀನಿ, ಯಾಕಂತಂದರೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂದ್ಬಿಟ್ಟು 17 ನಿಮಿಷಕ್ಕೆ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ನೋಡಿ ಖುಷಿಪಡಿ, ನಾಳೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಸಗಣಿ ಎತ್ತಾಕಿದ್ದೆಲ್ಲ ಆಯಿತು. ಇವಾಗ ಬೆಲ್ಟ್ ಹಾಕೊಬೇಕು ಫ್ರೆಂಡ್ಸ್. ಮಿಷಿನ್ ಬೆಲ್ಟ್ ಹಾಕೊಬೇಕು. ಇವಾಗ ನೀವಿಲ್ಲಿ ಕೂರಿ, ಬೆಲ್ಟ್ ಹಾಕೋದನ್ನು ನೋಡಿ. ಇದು ಹಾಕಲಿ ಬೆಲ್ಟ್, ಅದನ್ನ ತೆಗೆದ್ಬಿಟ್ಟು ಇದನ್ನು ಹಾಕ್ಕೊಂಡು ಪಟ್ಕೊಂಡು
ಕೋಳಿಗೆ ಅಕ್ಕಿ ತಂದಿದ್ದೀನಿ ನೋಡಿ ಅಕ್ಕಿ ತಂದಿದ್ದೀನಿ ಕೋಳಿಗೆ. ಇವಾಗ ಹಾಕ್ತೀನಿ ಪಾಪ. ಅವು ನೋಡಿ ಎಲ್ಲ ಓಡಾಡ್ತಾವೆ, ಅದಕ್ಕೋಸ್ಕರ ಬಾ 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 ತಿಂದರೆ ಬರ್ರಿ ಬಾ 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 ಬರ್ರಿ ಪಾಪ. ಇಲ್ಲೊಂದು ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್, ಇಲ್ಲ ಹಾಕ್ತೀನಿ. ಇಲ್ಲಿಂದ ಎಲ್ಲ ನೋಡಿ ಬರ್ರಿ ಬಾ ಬಾ ಬಾ. ಅಯ್ಯೋ ಓಡೋತಾವೆ ಫ್ರೆಂಡ್ಸ್, ನೋಡ್ತೀನಿ ಬಾ ಬಾ ಬಾ. ಓಡೋಗ್ಬಿಟ್ಟು ಫ್ರೆಂಡ್ಸ್ ಅವತ್ತಿಂದ ಇವನು ಫ್ರೆಂಡ್ ತಿಂತಾಗಿ ಇರಿ ಬಾ ಬಾ ಬಾ. ನೋಡಿ ಫ್ರೆಂಡ್ಸ್ ತಿಂತ ಹಾಂ ಬರಿ 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 ಬರಿ. ನಾನು ಹೊಡಿತೀನಿ ಅಂತ ಕ್ಯಾಮ್ರಾ ಇಟ್ಕೊಂಡ್ತಿದ್ದಲ್ಲ, ಅದಕ್ಕೋಸ್ಕರ ಬಾಡಿ ಕಡೆನೇ ಕುಡಿತಾ ಇದ್ದೆ ಅಂತ ಹೆದರ್ಕತ್ತೆ. ನಮ್ಮಮ್ಮ ಬೆದರಿಸಿ ಕೊಟ್ಟೈತೆ. ಹೂವಿನ ಗಿಡದಲ್ಲಿ ಈ ಮರಿಗೆ ಹೋಗ್ಬಿಡ್ತಾವಲ್ಲ ಫ್ರೆಂಡ್ಸ್, ಬಿಳಿಯಾಗಿರ್ತಾವಲ್ಲ ಮಗ್ಯವ, ಅದನ್ನ ಕುಕ್ಕಿ ಹೂವನ್ನೆಲ್ಲ ತಿಂದು ಹಾಳು ಮಾಡಿಬಿಟ್ಟವೆ. ಅದಕ್ಕೋಸ್ಕರ ನಮ್ಮಮ್ಮ ಹೂವಿನ ಗಿಡ ತಗೊಂಡ್ರೆ ಹೊಡೆದ್ಬಿಡ್ತದೆ. ಅದಕ್ಕೆ ಎದರ್ಕತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಕೋಳಿಗಳು ಹೆಂಗೆ ಮೇವು ತಿಂತಾವೆ. ನನಗಂತರ ಖುಷಿ ಆಯಿತು ಹಾಕಿದ್ದಕ್ಕೆ. ಇವಾಗ ಸಿಗ್ತದೆ. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಫ್ರೆಂಡ್ಸ್, ಕರೆಕ್ಟಾಗಿ 5 ಗಂಟೆ. ಕಂಬಿ ಬಗ್ಗೆಯಲ್ಲಿ ಆ ಕಡೆಯಿಂದ ಬರ್ತಕ್ಕಲ್ಲ ಅದಕ್ಕೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ, ಯಾಕಂದರೆ ನಾನು ಆ ಥರ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ, ನೀವು ಇಷ್ಟಪಟ್ಟು ನೋಡಿ ಅಂತ ಹೇಳ್ತಾ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ರಿಯಲಾಗಿ ಈ ಥರ ಕೆಲಸ ಮಾಡಿಬಿಟ್ಟಿದ್ದೀರಿ ಹೆಂಗಿರೋದು ಹೇಳಿ. ನಾನು ಫಾಸ್ಟ್ ಮಾಡಿರೋದ್ರಿಂದ ಆ ಥರ ಫಾಸ್ಟಾಗಿ ಕೆಲಸ ಆಗ್ತಾಯಿರುತ್ತೆ ನೋಡಿ ಫ್ರೆಂಡ್ಸ್. ಆ ಥರ ಏನಾರು ಕಚ್ಕೊಬಿಟ್ರೆ ಅದು ಬೇಗ ಹೋಗೋಲ್ಲ, ಅದಕ್ಕೆ ಫಸ್ಟ್ ಒಂದು ಸಲ ನೆನಾಕ್ಬಿಡ್ತೀನಿ, ಆಮೇಲೆ ತೊಳ್ಕೊಂಬತ್ತೀನಿ. ಒಂದೇ ಸತಿ ತೊಳ್ಕೊಂಬತ್ತೀನಿ ಅಂದರೆ ಆ ಥರ ಕಚ್ಕೊಂಬಿಟ್ಟಿರುತ್ತಲ್ಲ, ಅದು ಹೋಗೋಲ್ಲ ಫ್ರೆಂಡ್ಸು. ಕಾಲಲ್ಲಿ ತುಳಿದ್ಬಿಟ್ಟಿರ್ತಾವಲ್ಲ ಹಸುಗಳು, ಅದಕ್ಕೋಸ್ಕರ ಅದು ಹೋಗೋಲ್ಲ ಬೇಗ. ಆದರೂ ನಾನು ಹಂಗೆ ಒಂದೇ ಸರಿ ತೊಳೆಯೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ ಫ್ರೆಂಡ್ಸ್. ಓಕೆ ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡಿ ನೆನಾಕಿಟ್ಟಿದ್ದೀನಿ, ಎಲ್ಲ ಫುಲ್ಲು ನೆನಾಕಿದ್ದೀನಿ. ಇವಳು ಫುಲ್ಲು ತೊಳೆದಿದ್ದೀನಿ. ಇವಾಗ ಡ್ರಮ್ಮಲ್ಲಿ ನೀರು ಖಾಲಿ ಆಗ್ಬಿಟ್ಟಿದೆ, ಆನ್ ಮಾಡ್ಬಿಟ್ಟು ಬರ್ತೀನಿ. ಟ್ಯಾಂಕಿಲಿ ನೀರು ಖಾಲಿ ಆಗ್ಬಿಟ್ಟಿವೆ. ನಾನು ಅಷ್ಟು ಕೆಲಸ ಮಾಡಿದ್ದೀನಿ, ಇನ್ನೂ ಬೆಳಕೆ ಆಗಿಲ್ಲ ನೋಡಿ ಫ್ರೆಂಡ್ಸ್. ಇನ್ನೂ ಕತ್ಲಂಗೆ ಐತೆ. ಯಾವಾಗ ಬೆಳಕಾಗೋದು? ನಾನೇ ಬೇಗ ಎದ್ಬಿಟ್ಟು ನೋಡಿ ಯಾವ ಥರ ಅಂತ ಇದ್ದೀನಿ ಅಂತ. ಟೈಮ್ ಬಂದಾಗ ಬೆಳಕಾಗುತ್ತೆ. ನಾನು ಬೇಗ ಎದ್ದಿದ್ದೀನಿ ಅಂತ ಅದು ಸಡನ್ನಾಗಿ ಬೆಳಕಾಗ್ಬಿಡ್ತದ ಅಲ್ಲಿ. ನಾನು ಮತ್ತೆ ಇವತ್ತು ಒಂದು 10 ನಿಮಿಷ ಬೇಕು. ಹಕ್ಕಿಗಳ ಸೌಂಡ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಯಾವ ಥರ ಐತೆ ಅಂತ. ನವಿಲು ಹೋಗ್ತವೆ ಹಕ್ಕಿಗಳಿನ್ನ ಒಂದು 1/2 hour ಬೇಕು ಎದ್ದೇಳೋದಕ್ಕೆ. ಶಿವಪ್ಪ ಆಂಜನೇಯ ರಂಗನ ಸ್ವಾಮಿ ಕಾಪಾಡಪ್ಪ, ಎಲ್ಲರೂ ಕಾಪಾಡು ತಂದೆ. ಮೋಟ್ರ್ ಆನ್ ಮಾಡಿಬಿಟ್ಟು ಬಂದಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5:15 ಆಗಿದೆ. ನೋಡೋಣ ಇವಾಗ ನಮ್ಮ ಸುಂದರಿಯನ್ನು ಕರೀತೀನಿ, ಬರ್ತಾರೆ ಹೆಂಗ ನೋಡೋಣ. ಕೊಡು ನೋಡಿ, ನಾನು ಮುಸ್ರೆ ಏನೂ ತಂದಿಲ್ಲ, ಇನ್ನು ಏನಿಲ್ಲ. ನೋಡ್ಕೊಂಬಿಟ್ಟಿದ್ದೀನಿ ಈ ಕಡೆ ನೋಡ್ಕೊಂಡು, ಯಾವ ಮೊಸರೇನೂ ಇಲ್ಲ, ಯಾವುದೂ ಇಲ್ಲ. ಕೊಡು ಅಲ್ಲಿ ನಿಂತವಳೆ, ಕೊಡು ಬೈಲಿ. ನೋಡಿ ಫ್ರೆಂಡ್ ಬರ್ತಾ ಇಲ್ಲ, ಕೊಡು ಬೈಲಿ. ನೋಡಿ ಫ್ರೆಂಡ್ಸ್ ಬಂದು ನೋಡಿ, ಇವಳು ಎದ್ಲೆ ಬರೀಲಿ. ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಬರ್ತಾಳೆ ನೋಡಿ. ನಾನು ಯಾರು ಮುಸ್ರೇನು ಇಟ್ಕೊಂಡಿಲ್ಲ, ಏನು ಇಟ್ಕೊಂಡಿಲ್ಲ ನೋಡಿ. ನೋಡಿ ಬಂದು ನಾನೇನು ಕೊಟ್ಟಿಲ್ಲ ನೋಡಿ, ಮುಸ್ರೇನೂ ಇಲ್ಲ ಏನಿಲ್ಲ. ಇನ್ನೇನು ಬೇಕಾದ್ರೆ ಝೂಮಲ್ಲಿ ನೋಡಿ, ಇನ್ನೂ ಹಿಂದಕ್ಕೆ ನೋಡಿ, ಅದು ಬೇಕಿಟ್ಟು ದಬ್ಬಾಕಿ ಮುಸ್ರೆ ಏನು ಇಟ್ಕೊಂಡಿಲ್ಲ. ಕರೆದ್ರೆ ಬರ್ತವೆ ಫ್ರೆಂಡ್ಸ್ ನಮ್ಮ ಹಸುಗಳು. ನೋಡಿ ಏನು ಸೌಂಡ್ ಮಾಡ್ತಾಳೆ ಅಂತ. ಇಬ್ಬರು ಸುಂದ್ರಿ ಇವಾಗ ಕಟ್ಟಾಕಿ ನೋಡಿ, ಇವನ್ನ ಕಟ್ಟಾಕಿದ್ದೀನಿ. ಕರ್ಮೀನು ಕರಿತೀನಿ ಇವಾಗ. ಅಲ್ಲಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇರೋದ. ನಾನೇನಾದ್ರು ಸುಳ್ಳು ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ನೋಡ್ತಾಳೆ ಅಂತ ನೋಡಿ ಫ್ರೆಂಡ್ಸ್. ಹಾಂ ಅಲ್ಲೊಂದು ನೋಡ್ತಾ ಇರೋದು ನೋಡಿ,
ಏನೇ ಹಂಗೆ ನೋಡ್ತಾ ಇದೀಯಾ ಬೈಲಿ ಬಾರ ಇಲ್ಲಿ ಕರ್ಮಿ ನೋಡಿ ಫ್ರೆಂಡ್ಸ್ ಇದ್ದಾಳ್ತಾವಳು ನೋಡಿ ಇವಾಗ ಬಾರ ಇಲ್ಲಿ ಬಾ ಅಂದಿದ್ದು ಅಲ್ಲೋಡು ನೀನು ಹಂಗೆ ಮಾಡಿಬಿಟ್ರೆ ಅಲ್ಲೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಬಾರ ಇಲ್ಲಿ ಬಾ ನೋಡಿ ಫ್ರೆಂಡ್ಸ್ ನಾನು ಯಾವ ಬೂಸ ಇನ್ನೂ ಏನೂ ಇಟ್ಟಿಲ್ಲ ನಾನು ಬೂಸದ್ದು ಬಾಂಧಗಳು ಅಲ್ಲೇ ಅವೆ ಮುಸ್ರೆ ಗಿಸ್ರೆ ಏನೂ ನಾನು ಇಟ್ಟಿಲ್ಲ ಯಾರೋ ಒಬ್ಬರು ಕಮೆಂಟಲ್ಲಿ ನೀವು ಮುಸ್ರೆ ತೋರಿಸಿದ್ದೀರಾ ಅದಕ್ಕೆ ಬರ್ತವೆ ಅಂತ ಅಂದಿದ್ರು ಅದಕ್ಕೋಸ್ಕರ ತೋರಿಸ್ತಾಯಿದ್ದೀನಿ ಬಾರೆ ಕರ್ಮ ಬಾರೆ ಅಲ್ಲಿ ನೋಡೋದು ಬಾಯಿಲಿ ಬಲಂತ ಮಾಡಿ 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 ಕರಿಬೇಕು ಫ್ರೆಂಡ್ಸ್ ಆಮೇಲೆ ಬರ್ತಾಳೆ ಬಾ ಕೊಟ್ಟಿಗೆಲ್ಲ ನೆನೆಸಿಟ್ಟಿದ್ದೀನಿ ತೊಳಿಬೇಕು ಎಷ್ಟು ಸತಿ ಕರೆಯೋದಿನ ಅದೇ ತಗೋತಾ ಇದೆಯಾ ಬಾ ಬಾರೆ ಬಾರೆ ಸುಂದರಿ ಹಾಂ ಬರ್ತೀನಿ ರೀ ಅಂತದೆ ಇದನ್ನು ಕಟ್ಟಾಕಬೇಕು ಓ ಏನೋ ಎಂಥವಳು ನೋಡಿ ಕ್ಯಾಮ್ರಕ್ಕೆ ಬಂದು ಮುಗಿಸ್ತಾ ನಾವು ಬೂಸ ಏನೋ ತೋರಿಸಲ್ಲ ಅವು ಕರೆದ್ರೆ ಬರ್ತವೆ ಏನಕ್ಕೆ ಬರ್ತವೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕರೆದ್ರೆ ಬರ್ತವೆ ನಾವು ಏನು ತೋರಿಸಲ್ಲ ಕೈಯಲ್ಲಿ ಏನೂ ಇರೋಲ್ಲ ಒಂದು ಕೈಯಲ್ಲಿ ಕ್ಯಾಮ್ರಾ ಇರುತ್ತೆ ಒಂದು ಕೈಯಲ್ಲಿ ನೋಡಿ ಏನಿರಲ್ಲ ಕಾಲು ಇವಾಗ ನೀವು ತೋರಿಸ್ತೀನಿ ನೋಡಿ ಬೇಕಾದ್ರೆ ಏನಿಲ್ಲ ನೋಡಿ ಏನಿದೆ ಫ್ರೆಂಡ್ಸಲ್ಲಿ ಖಾಲಿ ಏನೂ ಇಲ್ಲ ನಾನೇನು ಹಿಂಗೆ ತಿನ್ನಕ್ಕೆ ತೋರಿಸ್ಬಿಟ್ಟು ನಾನು ಕರೆಯೋಲ್ಲ ಫ್ರೆಂಡ್ಸ್ ಸುಮ್ಮನೆ ಕರಿತೀನಿ ಅವೇ ಬರ್ತವೆ ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಗೊತ್ತಾಗ್ತಾ ಇರೋದು ಓಕೆ ಫ್ರೆಂಡ್ಸ್ ಇವಾಗ ಇದನ್ನ ನೆನಕಿಟ್ಟಿದ್ದೀನಲ್ವ ಇವಾಗ ಸಂಪ್ ಮೋಟ್ರ್ ಆನ್ ಮಾಡಿದ್ದೀನಿ ಹೋಗಿ ಆಫ್ ಮಾಡ್ಕೊಂಬಂದ್ಬಿಟ್ಟು ತೊಳಿಬೇಕು ಇದನ್ನ ಅವು ಪಾದಗಳು ತೊಳಿತೀನಿ ಫ್ರೆಂಡ್ಸ್ ಇವಾಗೇನು ಹಸುಗಳು ಗಲೀಜಾಗಿಲ್ಲ ನೋಡಿ ಗಲೀಜಾಗಿಲ್ಲ ಇವು ಚೆನ್ನಾಗಿದ್ದಾವೆ ಪಾದವನ್ನು ತೊಳಿತೀನಿ ಇಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಮತ್ತೆ ಗಲೀಜು ಮಾಡಿರ್ತವೆ ಪಾದ ತೊಳಿಲಿಲ್ಲ ಅಂದರೆ ಅದಕ್ಕೋಸ್ಕರ ಅವಳೊಬ್ಳು ಯಾಕೋ ಆ ಕಡೆ ಮಕ್ಕ ಮಾಡ್ಕೊಂಡು ನಿಂತ್ಕೊಂಬಿಟ್ಟವಳು ಬರ ಇಲ್ಲಿ ಹಲೋ KGF ಓಯ್ ಹಲೋ ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಏನು ಯೋಚನೆ ಮಾಡ್ತಾವಳು ನೋಡ್ತಾವಳು ಕವಿ ಬೈಲಿ ಬಾರೆ ಬರಲ್ವಾ ಹೋಗಿ ನಾನೇ ಓದ್ತೀನಿ ಮೋಟ್ರ್ ಆಫ್ ಮಾಡ್ಬಿಟ್ಟು ಬರ್ತೀನಿ ಅವಳು ಒಂದು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಫ್ರೆಂಡ್ಸ್ ಕೋಡನ್ನು ಕರ್ಮಿ ಸೂಪರ್ ಹೇಳಿದ ಮಾತು ಕೇಳ್ತಾಳೆ ಹಾಂ ಫ್ರೆಂಡ್ಸು ಒಂದು ಸ್ವಲ್ಪ ಬೆಳ್ಕಾತೈತೆ ನೋಡಿ ಬೆಳಗ್ಗೆನೇ ಅಕ್ಕಿ ಹಾಕಿದ್ದೀನಿ ನಾಯಿಗಳು ಬಂದು ಹಿಡ್ಕೊಂಡ್ರೆ ಎಲ್ಲ ಚಿತ್ರ ಹಾಕೊಂಡು ತಿಂದುಬಿಡ್ತಾವಲ್ಲೇ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದು ಇಷ್ಟೊತ್ತು ಕತ್ತಲಲ್ಲಿ ಹೆಂಗೆ ಮೇಯ್ತಾವೆ ನೋಡಿರಿ ಅಯ್ಯೋ ಎಲ್ಲ ಅಧ್ವಾನ ಫ್ರೆಂಡ್ಸ್ ಕೋಳಿಗಳು ಸಖತ್ತಾಗಿದ್ದವು ಈ ಸರಿ ಈ ಬ್ಯಾಚಲ್ಲಿ ಚಿಕ್ಕವೆಲ್ಲ ಉಳ್ಕೊಂಡವೆ ದೊಡ್ಡವೆಲ್ಲ ನಾಯಿಗಳು ಹೊತ್ಕೊಂಡು ಹೋಗ್ಬಿಟ್ಟವೆ 4 ಗಂಟೆಗೆ ಬಂದವೆ ಫ್ರೆಂಡ್ಸ್ ನಾಯಿಗಳು ಅದೇನು ದೂರ ಬಂದುಬಿಟ್ಟಿತ್ತು ಏನೋ ದೊಡ್ಡ ಅಂತ ಹುಚ್ಚಿ ಥರ ಓಡೋಗ್ಬಿಟ್ಟಿದ್ದೀನಿ ಓಡಿಸ್ಕೊಂಡೆ ಮೋಟ್ರ್ ಆಫ್ ಮಾಡಿದ್ದೀನಿ ಟೈಮ್ ಆಗೋಗ್ಬಿಡುತ್ತಲ್ವಾ ಈಗ ಡ್ರಮ್ ತುಂಬೋವರೆಗೂ ಕಾಯೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಬೇಗ ಹೋಗಿ ತೊಳಿತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾಯಿಗೆ ಹೊಡೆಯೋಕ್ಕೆ ಕೋಲ್ ತಗೊಂಡು ಇಕ್ಕಿದ್ದೀನಿ ಎಷ್ಟು ಒಂದು 7-8 ನಾಯಿ ಬಂದುಬಿಟ್ಟಿವೆ ನನಗೆ ಅದರ ಎಲ್ಲ ಸುತ್ಕೊಂಡು ಕಚ್ಚಾಕ್ಬಿಟ್ಟಿದ್ರು ಏನು ಮಾಡೋದು ನಾನು ಬಲಗಡೆ ಎದ್ದಿದ್ದೀನಿ ಫ್ರೆಂಡ್ಸ್ ಇವತ್ತು ಅಲ್ಲಿ ಅಷ್ಟು ದೂರ ಹೋಗಿ ಒಂದು ಕಡ್ಡಿ ಬಿಸಾಕಿದ್ದೀನಿ ಹೊಡೆಯೋಕೆ ಹೋಗಿ 4 ಗಂಟೆ ರಾತ್ರಿ ಫುಲ್ಲು ಹಿಂಗೆ ಹೋಗಿ ಅಯ್ಯೋ ಕ್ಯಾಮ್ರಾ ತಗೊಂಡೋಗಿದ್ರೆ ವಿಡಿಯೋನಾರ ಮಾಡ್ಕೊಬೋದಾಗಿತ್ತು ಫ್ರೆಂಡ್ಸ್ ನಿಜವಾಗೂ ನನಗೆ ತಲೆನೇ ಓಡಲ್ಲ ಒಂದೊಂದ್ಸಲ ಈ ಥರ ಸ್ವಲ್ಪ ಹೇಳ್ಬೇಕು ಅಂದ್ರೆ ನಾನು ಹೇಳ್ತೀನಿ ಚುರುಕಿಲ್ಲ ಚುರುಕಿದ್ದಿದ್ದರೆ ಎಲ್ಲೋ ಇರ್ಬೋದಾಗಿತ್ತು ಸ್ವಲ್ಪ ತೆಗ್ದು ಓಕೆ ಫ್ರೆಂಡ್ಸ್ ಇವಾಗ ನಾನು ನಮ್ಮ ರಾಣಿಯರನ್ನೆಲ್ಲ ಒಂದು ಸ್ವಲ್ಪ ಪಾದನೆಲ್ಲ ತೊಳೆದ್ಬಿಟ್ಟು ಅಲ್ಲ ಫ್ರೆಂಡ್ಸ್ ಇದನ್ನು ಹಾಕ್ಲೋ ಬೇಡವಾ ಅಂದ್ಕೊಂಡು ಹಾಕಿದ್ದೀನಿ ಈ ವಿಡಿಯೋನ
ಏನಪ್ಪ ಅಂತಂದರೆ ಇನ್ನೂ ತಿಂತಿ ವಿಡಿಯೋ ಇತ್ತು, ಫುಲ್ಲು ತೊಳೆದಿರೋದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ನಾನೇನು ಮಾಡಿದ್ದೀನಿ ಅಂದರೆ ಆ ಪೈಪು ತಿರುಗ್ಸೋಕ್ಕೆ ಹೋಗ್ಬಿಟ್ಟು ಕ್ಯಾಮ್ರಾ ಮೇಲೆ ಹೊಡೆದ್ಬಿಟ್ಟಿದ್ದೀನಿ ನೀರ. ಅದು ಯಾವ ಥರ ಕಾಣಿಸ್ತಾಯಿತ್ತು ನೋಡಿ, ನಮ್ಮ ಕೋಡ ಸಹ ಕಾಣಿಸ್ತಾನೆ ಇಲ್ಲ. ಇತ್ತಾಗಿ ಇವೆರಡಾದರೂ ಕಾಣಿಸ್ತಾವಲ್ಲ ಅಂದ್ಬಿಟ್ಟು ಈ ವಿಡಿಯೋ ಆ್ಯಡ್ ಮಾಡಿದ್ದೀನಿ. ನಾನು ನೋಡ್ಕೊಂಡಿಲ್ಲ ಫ್ರೆಂಡ್ಸ್, ಒಂಥರ ಇಂಟ್ರೆಸ್ಟಾಗಿ ಅವತ್ತು ಹೊಳಿತಾಯಿದ್ರೆ ನನಗೆ ಅತ್ತಾಗಿತ್ತ ಕಣ್ಣು ಹೋಗೋದೇ ಇಲ್ಲ. ಹುಲಿ ಸಿಂಹ ಚಿರತೆ ಬಂದ್ರೂ ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರು ನನಗೆ ಗೊತ್ತಾಗಲ್ಲ. ಆ ರೇಂಜಲ್ಲಿ ಎಮೋಷನ್ನಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟು ತೊಳಿತಾ ಇರ್ತೀನಿ, ಏನೋ ಒಂಥರ ಯೋಚನೆ ಮಾಡ್ಕೊಂಡು. ಆಮೇಲೆ ನೋಡಿ ಬರ್ತಾ ಬರ್ತಾ ಕ್ಲಿಯರ್ ಆಗ್ಬಿಡ್ತು, ನೀರೆಲ್ಲ ಸೋರ್ಕೊಂಡಿರುತ್ತೆ ಅನಿಸುತ್ತೆ. ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾಯಿದ್ದೀನಿ, ಹಿಂಗೆ ವೈರ್ ತಿರುಗಿಸೋವಾಗ ಪೂರ್ತಿ ನೀರಾಗ್ಬಿಡುತ್ತೆ ಕ್ಯಾಮ್ರಾ. ಒಂದು ಅರ್ಧ ಕಟ್ ಮಾಡಿ ಇನ್ನು ಕಾಲು ಭಾಗದಷ್ಟು ನಾನು ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಪೂರ್ತಿ ಹಾಕ್ಬಿಟ್ಟಿದ್ದಿದ್ರೆ ಒಂಚೂರು ಕಾಣಿಸ್ತಿಲ್ಲ, ಅದಕ್ಕೋಸ್ಕರನ ಕಟ್ ಮಾಡಿ ಅರ್ಧಕ್ಕೆ ಹಾಕಿದ್ದೀನಿ. ಇವಳಂತೂ ತೊಳಸ್ಕೊಳ್ಳಲ್ಲ, ಕುಣಿದಾಡ್ತಿರ್ತಾಳೆ ಕೋಡು, ಏನೋ ಒಂಥರ ಇದ್ರ ಥರ ಬಾಂಬ್ ಹಾಕೋರ ಥರ ಕುಣಿತಾ ಇರ್ತಾಳೆ ಹಂಗೇ. ಅವಳಿಗೆ ತೊಳೆಯೋದು ತುಂಬ ಕಷ್ಟ. ಅವಳನ್ನ ಸಪ್ರೇಟಾಗಿ ಕಟ್ಟಾಕೊಂಬಿಟ್ಟು ತೊಳೆದ್ರೆ ತೊಳಸ್ಕೊತಾ ಇರ್ತಾಳೆ. ಯಾವ ಕಡೆ ಓಡಾಡಿದ್ರೂ ನಾವು ತೊಳಿತಾ ಇರ್ಬೋದು. ಓಕೆ ಫ್ರೆಂಡ್ಸ್, ನಾನು ಎಲ್ಲ ಶೆಡ್ಡು ತೊಳೆದು ಇದು ಮಾಡೋ ಅಷ್ಟರಲ್ಲಿ ನೋಡಿ ಬೆಳಕಾಗೇ ಹೋಯಿತು. ಬೆಳಕಾದ್ಮೇಲೆ ಏನೋ ಒಂಥರ ಮೂಡು ಫ್ರೆಂಡ್ಸ್ ನನಗೆ. ಅಂದರೆ ಕತ್ತಲಲ್ಲಿ 5 ಗಂಟೆ ಮುಂಜಾನೆಯಲ್ಲಿ ಕೆಲಸ ಮಾಡೋದು ತುಂಬ ನನಗೆ ಇಷ್ಟ. ಅದು ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೀನಿ. ಅದೇನೋ ಒಂಥರ ನೆಮ್ಮದಿಗೆ ಪ್ರಶಾಂತವಾಗಿರುತ್ತೆ, ಏನು ಸೌಂಡ್ ಇಲ್ದಂಗೆ. ಆದರೆ ಒಳಗೆ ಒಂಥರ ಭಯ ಆಗ್ತಾ ಇರುತ್ತೆ. ನಂಬ್ತೀರಿ ಫ್ರೆಂಡ್, ನಾನು ಭಯ ಬೀಳ್ತೀನಿ ಅಂತ ಅಂದರೆ ನಂಬಲೇಬೇಕು ಫ್ರೆಂಡ್. ಯಾಕಂದರೆ ಮೇಲೆ ಏರೋಪ್ಲೇನ್ ಹೋಗ್ತಾಯಿದ್ರೆ ಎಲ್ಲ ತಲೆ ಮೇಲೆ ಬಿದ್ದುಬಿಡುತ್ತೋ ಅಂತ ಮುಂದೆ ಹೋಗೋವರೆಗೂ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ. ಆ ರೇಂಜಲ್ಲಿ ಭಯ ಬೀಳ್ತಾ ಇರ್ತೀನಿ. ಆದರೆ ಇವಾಗ ಒಂದು ಸ್ವಲ್ಪ ಭಯ ಇಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಧೈರ್ಯ ತೊಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.